ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗುತ್ತಿಗೆದಾರರಲ್ಲೂ ಕೂಡ ಕಮಿಷನ್ ಇದೆ ಅಂತ ಹೇಳಿ ನೋಡಿ. ಗುತ್ತಿಗೆದಾರರ ಸಂಘದವರು ಸರ್ಕಾರದ ಮೇಲೆ ಮೊನ್ನೆಯಷ್ಟೇ ಕಮಿಷನ್ ಆರೋಪವನ್ನು ಮಾಡಿದ್ದು ಮಾತ್ರ ಅಲ್ಲ, ಮಾರ್ಚ್ 4ರ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಮಾರ್ಚ್ 5ರ ಒಳಗಡೆ ನೀವು ನಮ್ಮ ಬಿಲ್ ಪೇ ಮಾಡದೇ ಹೋದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ, ಕೆಲಸವನ್ನು ನಿಲ್ಲಿಸಬೇಕಾಗತ್ತೆ, ದಾಖಲೆ ಬಿಡುಗಡೆ ಮಾಡಬೇಕಾಗತ್ತೆ ಅಂತ ಹೇಳಿದರು. ಮತ್ತೊಂದು ಕಡೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅತಿ ಹೆಚ್ಚು ಕಮಿಷನ್ ಹರಿದಾಡ್ತಾ ಇದೆ ಅನ್ನುವಂಥ ಆರೋಪ ಬಂತು. ಇದೇ ಗುತ್ತಿಗೆದಾರರ ಸಂಘದವರು ಮಾಡಿದರು. ಆದರೆ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಯಾರು ಮೊನ್ನೆ ಆರೋಪವನ್ನು ಮಾಡುವಾಗ ಜೊತೆಯಲ್ಲೇ ಇದ್ದರು, ಅದೇ ಗೌರವಾಧ್ಯಕ್ಷರ ಮೇಲೇ ಈಗ ಆರೋಪ ಬಂದಿದೆ. ಯಾವ ರೀತಿಯಲ್ಲಿ ಅಂತ ಹೇಳುವಂಥನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಇಲ್ಲಿ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರ ಮೇಲೆ ಇದು ಸರ್ಕಾರದ ಗುತ್ತಿಗೆ ಡೀಲ್ ಅಲ್ಲ, ಗುತ್ತಿಗೆದಾರರಲ್ಲೇ ಮೆಗಾ ಡೀಲ್ ಆಗಿರುವಂಥದ್ರ ಬಗ್ಗೆ, ಗುತ್ತಿಗೆದಾರರಲ್ಲೇ ಮೆಗಾ ಡೀಲ್ ನಡೀತಾ ಇದೆ ಅನ್ನೋಂಥದಕ್ಕೆ ಸಂಬಂಧಪಟ್ಟಿರುವಂತಹ ಅಂಶ ಇದು. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳದ್ದು ಎನ್ನಲಾದಂತಹ ವಿಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದವರದ್ದು, ಅದರ ಪದಾಧಿಕಾರಿಗಳದ್ದು ಅಂತ ಹೇಳಲಾಗಿರುವಂಥ ವಿಡಿಯೋ ಇದು. ಅದರಲ್ಲಿ ಅದರ ಗೌರವಾಧ್ಯಕ್ಷರಿದ್ದಾರೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಇರುವಂತಹ ವಿಡಿಯೋ ಇದು. ಇಲ್ಲಿ ಗೌರವಾಧ್ಯಕ್ಷರು ಮತ್ತು ಅದರ ಪದಾಧಿಕಾರಿಗಳು ಸರ್ಕಾರಿ ಎಲ್ಲ ಇಲಾಖೆಗಳ ಟೆಂಡರ್ ಬಿಡ್ಗಳಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿ, ಟೆಂಡರ್ ಕರೆಯುವಾಗ್ಲೇನೆ, ಟೆಂಡರ್ ಬಿಡ್ಗಳಾಗ್ತಾ ಇರುವಾಗ್ಲೇನೆ ನನಗೆ ನಿನಗೆ ಅಂತೇಳಿ ಹಂಚಿಕೊಳ್ಳುವಂತಹ ವ್ಯವಸ್ಥೆ ಇದೆ. ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್ ಹಾಕಿದ್ರ ಗೌರವಾಧ್ಯಕ್ಷರು, ಹಾಕಿರುವಂತಹ ಬಿಡ್ಡನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು, ಅಂದರೆ ಅಲ್ಲೇ ಫಿಕ್ಸ್ ಆಗುತ್ತಾ ಇದು. ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಖ್ ಜಿ ಹಾಗೂ ನಿರ್ದೇಶಕ ಹನುಮಂತ ಚಿಂಚೋಳಿ ಬೆದರಿಕೆ ಹಾಕಿರೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಉಲ್ಲೇಖಗಳು ಸಿಗ್ತವೆ. ಅದಕ್ಕೆ ಪೂರಕವಾದಂತಹ ಮಾಹಿತಿ ಬರ್ತಾ ಇದೆ. ಗುತ್ತಿಗೆ ಹಣದಲ್ಲಿ 3% ಕಮಿಷನ್ಗೆ ಬೇಡಿಕೆ ಇಟ್ಟಂತಹ ವಿಡಿಯೋ ವೈರಲ್ ಆಗಿದೆ. ಗುತ್ತಿಗೆ ಪಡೆದಿರತಕ್ಕಂತಹ ಹಣದಲ್ಲಿ 3% ಕಮಿಷನ್ ಅನ್ನು ಇವರಿಗೆ ಕೊಡಬೇಕು. ಇವರು ಇನ್ನೊಬ್ಬರ ಮೇಲೆ ಹೇಳ್ತಾರೆ ಅವರು 40%, 50%, 60% ಅಂತ ಹೇಳ್ತಾರೆ. ಆದರೆ ಇವರೇ 3% ಫಿಕ್ಸ್ ಮಾಡ್ಕೊಳ್ಳೋದು ಹೌದು ಅಂತೇಳಿ ಆದರೆ ಯಾವ ರೀತಿಯಂಥ ವ್ಯವಸ್ಥೆ ಇದು? 3% ಕಮಿಷನ್ಗೆ ಬೇಡಿಕೆ, ಅಂತಿಮವಾಗಿ 2% ಒಪ್ಪಿಗೆ, 2.5% ಕೊಡಬೇಕು. ಅಂದರೆ ಇವರು ಕೆಲಸ ಎಲ್ಲ ಕಾರ್ಯ ಎಲ್ಲ ಏನಿರೋದಿಲ್ಲ, 2.5% ಇವರು ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಅಥವಾ ಪದಾಧಿಕಾರಿ ಅನ್ನುವಂತಹ ಕಾರಣಕ್ಕಾಗಿ ಅವ್ರಿಗೆ 2.5% ಕೊಡಬೇಕು ಅಂತ ಹೇಳುವಂಥದ್ದು. ಈ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಅನ್ನೋರು ಹಿಡ್ಕೊಂಡು ಹೋಗಿ ಹೇಳಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಸರ್ ಇಲ್ಲ, ನನಗೆ 2.5 ಹೆವಿ ಆಗ್ತದೆ, ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ನೀವು ಹೇಳ್ರಿ ಅದ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹಿಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಇವೆರಡು ಟೆಂಡರ್ ಹೊಡಿಬೇಕು ಸರ್. ಹೀಗೆ ಗೌರವಾಧ್ಯಕ್ಷರೇ ಕಮಿಷನ್ನ ಡೀಲ್ ಮಾಡ್ತಾರೆ. ನಾನು 3% ಒಂದು ಪೈಸಾ ಕಡಿಮೆ ಇದ್ದಲ್ಲ, ಅದಕ್ಕಿಂತ ಜಾಸ್ತಿನೂ ಇಲ್ಲ, ನಾನು 3% ಬೇಕು ಅಂತ ಕೇಳ್ತಾರೆ. ಇಲ್ಲಿ ಯಾವಾಗ ಗೌರವಾಧ್ಯಕ್ಷರು ಈ ರೀತಿಯಾದಂತಹ ಕಮಿಷನ್ ಪಡೆಯೋದಕ್ಕೆ ಮುಂದಾದರೂ ಆ ಕಮಿಷನ್ ಗೌರವಾಧ್ಯಕ್ಷರಿಗೆ ಈಗ ಗೇಟ್ ಪಾಸ್ ಕೊಡೋದ್ರ ಕಡೆಗೆ ಸಂಘದ ಅಧ್ಯಕ್ಷರು ನಿರ್ಧರಿಸಿದ್ದಾರೆ. ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ಆರೋಪದ ವಿಡಿಯೋ ಬಹಿರಂಗ ಆಗ್ತಾ ಇದ್ದಂತೆ ಗುತ್ತಿಗೆದಾರರ ಸಂಘಕ್ಕೆ ತೀವ್ರ ಮುಜುಗರ ಆಗಿದೆ. ಯಾಕೆಂದರೆ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಇಷ್ಟು ದಿವಸ ಆರೋಪವನ್ನು ಮಾಡ್ತಾ ಇತ್ತು. ಈಗ ನೋಡಿದರೆ ಅದರ ಗೌರವಾಧ್ಯಕ್ಷರು ಈ ರೀತಿಯಂಥ ಡೀಲಿಂಗ್ ಇಳಿದಿದ್ದಾರೆ ಅಂತ ಹೇಳಿದರೆ ಸಂಘದ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ ಜಿ ಮತ್ತು ಸಂಘಟನಾ ಕಾರ್ಯದರ್ಶಿ ಹನುಮಂತ ಚಿಂಚೋಳಿ ಇವರಿಬ್ಬರನ್ನೂ ಕೂಡ
ಗೇಟ್ ಪಾಸ್ ಕೊಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಡೀಲ್ನ ತನಿಖೆ ಮಾಡೋದಕ್ಕೆ 6 ಗುತ್ತಿಗೆದಾರರ ಸಮಿತಿಯನ್ನು ನೇಮಕ ಮಾಡಲಾಗಿದೆ. 6 ಜನ ಗುತ್ತಿಗೆದಾರರ ಸಮಿತಿಯನ್ನು ನೇಮಕ ಮಾಡಿ ಈ ವಿಡಿಯೋದ ಸತ್ಯಾಸತ್ಯತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸತ್ಯಶೋಧನಾ ಸಮಿತಿ ವರದಿಯಲ್ಲೂ ಕೂಡ ಲೋಪ ಸಾಬೀತಾದರೆ ಇವರುಗಳನ್ನು ತಮ್ಮ ಸಂಘದಿಂದ ವಜಾ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನೋಡಿ, ಇಷ್ಟು ದಿವಸ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಗುತ್ತಿಗೆದಾರರ ಸಂಘಕ್ಕೆ ಸಾಧ್ಯ ಆಗ್ತಿತ್ತು. ಯಾಕೆ ಅಂತ ಹೇಳಿದರೆ ಸರ್ಕಾರದಲ್ಲಿ ಕಮಿಷನ್ ಆಗ್ತಾ ಇದೆ, ನಮಗೆ ಹಣ ಕೊಡೋದಕ್ಕೆ ನಮಗೆ ಬಿಲ್ ಪಾಸ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಗುತ್ತಿಗೆದಾರರ ಸಂಘ ಹೇಳ್ತಾ ಇತ್ತು. ಅವರ ನೈತಿಕ ಬಲವನ್ನೇ ಕಸಿದುಕೊಂಡಿದೆ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರ ಮಾತುಗಳು ಉಲ್ಲೇಖ ಆಗಿದೆ. ಖಾಸಗಿ ಜಾಗದಲ್ಲಿ ಆಗಿರುವಂತಹ ವ್ಯವಹಾರಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಸಂಘದವರು ಕೊಟ್ಟಿದ್ದಾರೆ. ಆದರೆ ಖಾಸಗಿ ಜಾಗದಲ್ಲಿ ಆಗಲಿ ಎಲ್ಲೇ ಆಗಲಿ ಆ ವ್ಯಕ್ತಿ ಸಂಘದ ಗೌರವಾಧ್ಯಕ್ಷ ಅನ್ನುವಂತಹ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಆಗಿರುತ್ತದೆ. ಸಂಘದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬಹಳ ವಿಪರ್ಯಾಸ ದಿನ ನಮ್ಮ ಇತಿಹಾಸದಲ್ಲಿ. ಸುಮಾರು ಈಗ 75ನೇ ವರ್ಷ ನಮ್ದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಜಗನ್ನಾಥ್ ಸೇಠ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂತ ಹನುಮಂತ ಚಿಂಚೋಳಿ ಅವರನ್ನ ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದೀವಿ, 6 ಜನದ ಕಮಿಟಿ. ಈಗ ಒಬ್ಬರನ್ನ ಅಮಾನತುಗೊಳಿಸಿದ್ದಾರೆ. ಆದರೆ ಶೇಖ್ಜಿ ಅವರು ಯಾರು ಗೌರವಾಧ್ಯಕ್ಷ ಇದ್ದಾರಲ್ಲ, ಅವರು ಮಾತ್ರ ಯಾವಾಗ ಈ ವಿಡಿಯೋ ವೈರಲ್ ಆಯಿತು, ಆಡಿಯೋ ವೈರಲ್ ಆಯಿತು, ತಕ್ಷಣವೇ ಅವರು ಉಲ್ಟಾ ಹೊಡೆದಿದ್ದಾರೆ, ಸಂಘದ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಉಚ್ಚಾಟನೆ ನಂಗೆ ಲೆಟರ್ ಬರಲಿಲ್ಲ, ನಂಗೆ ಇವ್ರು ಉಚ್ಚಾಟನೆ ಮಾಡಿದ್ದು ಫೋನ್ ಬರಲಿ ಅವ್ರದ್ದು ಶಾಸಕರದು, ಅವ್ರದ್ದು ಇವ್ರದ್ದು ನಮ್ಮದು ಅಧ್ಯಕ್ಷರದು. ನಾನು ನಾಳೆ ಮತ್ತೆ ಪ್ರೆಸ್ ಮಾಡಿ ಕರೆದು ಹೇಳ್ತೀನಿ ಅವ್ರದ್ದೆಲ್ಲ ಏನು ಸುದ್ದಿ ಹ್ಯಾಂಗ ಸಾಮಾನ್ಯವಾಗಿ ಚರ್ಚೆ ಮಾಡ್ಬೇಕು ನಿಮ್ ಜೊತೆ ಅಥವಾ ಮಾಡ್ಬೇಕು, ಚರ್ಚೆ ನೋಟಿಸ್ ಕೊಡ್ಬೇಕು. ಇದ್ರ ಬಗ್ಗೆ ಕ್ಲಿಯರ್ ಕೊಡಿ. ಸಸ್ಪೆಂಡ್ ಮಾಡೋದು ಇವ್ರ ಕೈಗೆ ಏನಂತ ಕರೆದ್ರೆ ಹ್ಯಾಂಗ್ ಮಾಡ್ತಾರೆ ಇವರು? ನಾ ಎಲ್ಲ ನಾಳೆ ಕರ್ನಾಟಕ ಸ್ಟೇಟ್ ಎಲ್ಲ ಕಾಂಟ್ರಾಕ್ಟರ್ಗೆಲ್ಲ ನೆರೆಸ್ತೀನಿ, ಎಲ್ಲರಿಗೂ ನೆರೆಸ್ತೀನಿ. ನಂದೇ ಆದಂತ ಒಂದು ಬೆಂಬಲ ನಾನು ನೆರೆಸ್ತೀನಿ. ಒಂದು ಮುಚ್ಚಳಗಿಲ್ಲ ಒಟ್ಟಿ ಏನ್ ದಾಖಲಾತಿ ಎಂಬುದು ಯಾಕೆ ಟೆಂಡರ್ ಅದ ಏನ್ ನಂದು ಒಟ್ಟೆ ನಂದು ಕಮಿಷನ್ ವಿಷಯದಾಗ ನಂದು ಕಂಪ್ಲೇಂಟ್ ಇಲ್ಲ. ಯಾರ್ಯಾರು ರೊಕ್ಕ ಬೇಡಿರೋ ಅಂತೇಳಿ ನಾವು ಬರಲಿಲ್ಲ. ಟೆಂಡರ್ದಿಗೆ ಅನ್ಯಾಯ ಮಾಡಿದ್ರೆ ಟೆಂಡರ್ದಾಗ ಮೋಸ ಮಾಡ್ಲಕತ್ತಾರೆ.